ಇನ್ನು ನಿನ್ನೆಯಷ್ಟೇ ಹಾಸನದ ಅಧಿದೇವತೆ ಹಾಸನಾಂಬೆ ದರ್ಶನೋತ್ಸವ ಸಂಪನ್ನವಾಗಿದೆ. ಈಗ ಅಲ್ಲಿ ಹಣ ಎಣಿಕೆ ಅಂದರೆ ಹುಂಡಿ ಎಣಿಕೆ ಕಾರ್ಯ ನಡೀತಾ ಇದೆ. ನೋಡಿ, ಆ ಹುಂಡಿಯಲ್ಲಿ ಇಂಡೋನೇಷ್ಯಾ, ಮಾಲ್ಡೀವ್ಸ್, ದುಬೈ, ಕೆನಡಾ, ಕುವೈತ್, ಸೌದಿ ಅರೇಬಿಯಾ ಮತ್ತು ಅಮೆರಿಕದ ಕರೆನ್ಸಿಯನ್ನೆಲ್ಲ ಭಕ್ತಾದಿಗಳು ಹುಂಡಿಗೆ ಹಾಕಿದ್ದಾರೆ. ಆಮೇಲೆ ಅಮೆರಿಕದ ಒಂದು $5 ಸಿಕ್ಕಿದೆಯಂತೆ. ಹುಂಡಿ ಎಣಿಕೆ ವೇಳೆ ಭಕ್ತರು ಬರೆದ ಪತ್ರಗಳು, ಹಳೆ $500 ಮತ್ತು ವಿದೇಶಿ ಕರೆನ್ಸಿಗಳೆಲ್ಲ ಪತ್ತೆಯಾಗಿದೆ. ಅಷ್ಟೇ ಅಲ್ಲ, ಚಿನ್ನ, ಬೆಳ್ಳಿ ವಸ್ತುಗಳನ್ನು ಕೂಡ ಹುಂಡಿಯಲ್ಲಿ ಭಕ್ತಾದಿಗಳು ಹಾಕಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ನಿರಂತರವಾಗಿ ಈ ಹುಂಡಿ ಎಣಿಕೆ ಕಾರ್ಯ ಎಲ್ಲವೂ ಕೂಡ ನಡೆದಿದೆ. ಆಮೇಲೆ ಈ ಹುಂಡಿ ಎಣಿಕೆ ಕಾರ್ಯ ಒಂದೇ ದಿನಕ್ಕೆ ಮುಗಿಯಲ್ಲ, ಇನ್ನೂ 2-3 ದಿನ ಇದು ಮುಂದುವರಿಯುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಅದೆಲ್ಲ ಆದ ನಂತರ ಎಷ್ಟು ಹಣ ಈ ಸರ್ತಿ ಎಲ್ಲವೂ ಕೂಡ ಹುಂಡಿಗೆ ಬಿದ್ದಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಒಂದು ಅಂದಾಜು ಪ್ರಕಾರ ಈ ಟಿಕೆಟ್ ಮಾರಾಟದಿಂದ, ಲಡ್ಡು ಮಾರಾಟದಿಂದ ಮತ್ತು ಈ ಹುಂಡಿ ಹಣ ಎಲ್ಲ ಸೇರಿ 25 ಕೋಟಿಗಿಂತ ಜಾಸ್ತಿ ಈ ಸರ್ತಿ ಆದಾಯ ಬರುತ್ತೆ ಅಂತಕ್ಕಂಥ ನಿರೀಕ್ಷೆ ಇದೆ. 2025ನೇ ಸಾಲಿನ ಹಾಸನಾಂಬ ಜಾತ್ರಾ ಮಹೋತ್ಸವದ ಹುಂಡಿ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು, ನಿನ್ನೆಯವರೆಗೆ ಟಿಕೆಟ್ ಮತ್ತು ವಿವಿಧ ಮೂಲಗಳಿಂದ 21,91,75,052 ರೂಪಾಯಿ ಆದಾಯ ಬಂದಿತ್ತು. 21,91,75,052 ರೂಪಾಯಿ ಆದಾಯ ಬಂದಿತ್ತು. ಈ ದಿನ ಹುಂಡಿ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು 3,68,12,275 ರೂಪಾಯಿ ಆದಾಯ ಬಂದಿದೆ. ಒಟ್ಟು ಈ ಬಾರಿ ದೇವಾಲಯಕ್ಕೆ 25,57,87,327 ರೂಪಾಯಿ ಆದಾಯ ಸಂದಾಯವಾಗಿದೆ. ಜೊತೆಗೆ ಚಿನ್ನ 75 ಗ್ರಾಮ್ ಮತ್ತು ಬೆಳ್ಳಿ 1 kg 58 ಗ್ರಾಮ್ ಸಂದಾಯವಾಗಿದೆ. ಹುಂಡಿ ಎಣಿಕೆಗಾಗಿ 300 ಜನ ಸಿಬ್ಬಂದಿಗಳು ಭಾಗವಹಿಸಿದರು ಮತ್ತು 50 ಜನ ಬ್ಯಾಂಕ್ ಸಿಬ್ಬಂದಿಗಳು ಭಾಗವಹಿಸಿದರು.